ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಟೈಮಲ್ಲಿ ಇವಾಗ ನನಗೆ ಬ್ಲಾಗ್ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ, ಯಾಕಂತಂದ್ರೆ ಲೇಟ್ ಮಾಡಿ ಎದ್ದಿರ್ತೀನಿ. ಸೊ ನನ್ನ ಜೊತೆಗೆ ಪ್ರದಿತ್ಯನೂ ಹೇಳ್ತಾನು. ಸೊ ಹಿಂಗಾಗಿ ನನಗಂತೂ ಟೈಮೇ ಸಿಗ್ತಿಲ್ಲ ಮಾರ್ನಿಂಗ್ ಟೈಮಲ್ಲಿ ಬ್ಲಾಗ್ ಮಾಡಬೇಕಂದ್ರೆ. ಸೊ ಇವಾಗ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿದ್ನಿ. ಫ್ರೀ ಅಂದರೆ ಪ್ರದಿತ್ಯ ಇವಾಗ ಮಲ್ಕೊಂಡು ಎದ್ದ. ಸೊ ಅವನಾದ್ರಂತೂ ಫ್ರೀ ಅಂತೂ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ಇವಾಗ ಎದ್ದಾನು. ಸೊ ಹೀಗಾಗಿ ಮಧ್ಯಾಹ್ನ ಟೈಮಿಂದನೇ ವ್ಲಾಗನ್ನು ಮಾಡ್ಬೇಕಂತ ಹೇಳಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರದಿತ್ಯ ಕರಕತನ ಅವಾಗಿಂದರು. ಏನು ಬಂಗಾರ, ಬಾ 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 ಬಾ. ನನ್ನ ಮಗ ಅವಾಗಿಂದ ಕರ್ಯಾಕತ್ತಿದ್ದ. ಎದಕ್ಕೆ ಕರ್ಯಾಕತ್ತಾನು ಅಂತ ಹೇಳಿ ಅವನ ಜೊತೆ ಬಂದರೆ, ಏನು ಬೇಕು ಪ್ರದು, ಎದಕ್ಕೆ ಕರ್ಯಾತಿ ಅಪ್ಪಾಜಿ, ಏನು ಬೇಕು ಬಂಗಾರ, ಏನು ಕೆಳಗಡೆ ಏನೈತಿ ಇಲ್ಲಿ ಪೋಲಾ? ನಂಗೆ ತೆಗಿಯೋಕೆ ಬರಂಗಿಲ್ಲ ಬಂಗಾರ, ಅದನ್ನ ಹೆಂಗೆ ತೆಗಿಯೋದು? ತೆಗಿ ತೆಗಿ, ನೀ ತೆಗಿ. ಹೆಂಗೆ ತೆಗಿಯೋದು? ತಕೊಂಬ ಹೋಗು, ಬಾಲ್ ತೆಗಿ. ಅಲ್ಲಿ ಲಿಂಬೆ ಹಣ್ಣು ಬಿದ್ದೈತಿ ಕೆಳಗೆ, ಕಾಟ್ ಕೆಳಗೆ. ಸೊ ಅದು ಬಾಲ್ ಮಾಡಿ ತೆಗಿ ಅಂತ ಹೇಳತ್ತಾನು. ಎಷ್ಟು ಟೆಕ್ನಿಕ್ ಯೂಸ್ ಮಾಡತ್ತ ನೋಡ್ರಿ. ಪ್ರದಿತ್ಯಾಗ ಇವಾಗ 1.5 ಇಯರ್, 1.5 ವರ್ಷದಾಗ ಇದ್ದಾನು. ಎಷ್ಟು ತಲೆ ಓಡಿಸ್ಯಾನ ನೋಡಿ ನನ್ನ ಮಗ. ಜಾನ ಬಂಗಾರಿ ಅದು. ಗೊಂಬೆ ತಗೊಂಡು ಗೊಂಬೆಯಿಂದ ಬಾಲ್ ಇದನ್ನ ಲಿಂಬೆ ಹಣ್ಣನ್ನು ಸರಿಸಿದ. ಸೊ ಫೈನಲಿ ಇದನ್ನ ತಕ್ಕೊಂಡು ನೋಡ್ರಿ ಅವ. ಪ್ರದಿತ್ಯಾಗ ಬಾಲ್ ಬೇಕಾಗೈತಿ. ಸೊ ಬಾಲ್ ಎಲ್ಲೆಲ್ಲೋ ಒಗೆದ್ಬಿಟ್ಟಾನು, ಎಲ್ಲ ಬಾಲ್ ಕಳೆದವ. ಅವನು ಇರೋ ಬರೋ ಎಲ್ಲ ಬಾಲ್ ಎಲ್ಲ ಹೈದ್ರಾಬಾದಲ್ಲಿ ಬಿಟ್ಟು ಬಂದೀವಿ. ಇವಾಗ ಈ ಲಿಂಬೆ ಹಣ್ಣನ್ನೇ ಬಾಲ್ ತಿಳ್ಕೊಂಡು ಆಟ ಆಡಕತ್ತಾನು. ಫೈನಲಿ ತಕ್ಕೊಂಡ ಇದ್ರ ಕೆಳಗಿಂದ, ಈ ಕಾಟ್ ಕೆಳಗೆ ಹೋಗಿತ್ತದು, ಅದನ್ನ ಗುದ್ದೇಡಿ ತಕ್ಕೊಂಡ. ಏ ಪಶಿ ಬಾ ಬಾ. ಏನಿದೆ ಪೇಚಿಕ್ಕಿ? ಏನಿದೆ? ಆಮ್ಲ, ಬೀಟ್ರೂಟ್, ಕ್ಯಾರೆಟ್, ಶುಂಠಿ. ಬೀಟ್ರೂಟು, ಆಮ್ಲ, ಶುಂಠಿ, ಕ್ಯಾರೆಟ್. ಇದನ್ನ ಆ್ಯಪಲ್ಲ ಇಷ್ಟೇ. ಆ್ಯಪಲ್ ತಿನ್ನ. ಅದನ್ನೇನು ಮಾಡೋದಿನ್ನ ಎಲ್ಲ ಹೆರ್ದಿ. ಅದನ್ನೇನು ಮಾಡೋದು ಹೇಳ ಚೆನ್ನಾಗೆ. ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತಾಳಂತ ವೇಟ್ ಮಾಡ್ರಿ. ಇಲ್ಲಿ ಕಟ್ಟಿ ಮೇಲೆ ಇಷ್ಟು ಜನ ಕೂತ್ ಕ್ವಶನ್ ಕೇಳತ್ತಾರಕಿನ ಏನದ ಅಂತ ಹೇಳಿ. ಏನದ ದಿನ ಕುಡಿಬೇಕತ್ ನೋಡಿ, ಬೆಳಗ್ಗೆ ಹಾಕಾರ ಎಲ್ಲಪ್ಪಣ್ಣ. ನಿನಗೆ ಹೇಳತ್ತಾನೆ. ನನಗಂಡು ಬೆಳಗದಾನ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಮನೆಯಲ್ಲಿ ಒಂದು ಖಾಲಿ ಬಾಟಲ್ ಇತ್ತು. ಆ್ಯಕ್ಚುಲಿ ಇದು ಹೊಸ ಬಾಟಲನ್ನೇ, ಅದರದ್ದು ಕ್ಯಾಪ್ ಒಂದು ಸ್ವಲ್ಪ ಸೇರಿತು. ಇದನ್ನ ಬಾಟಲ್ ಒಗೆಯೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಆ್ಯಕ್ಚುಲಿ ಹೊಸ ಬಾಟಲ್ ಇತ್ತಲ್ಲ, ಅಷ್ಟೊಂದು ಇನ್ನೂ ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಸೊ ಹೀಗಾಗಿ ಇದೇ ಒಂದು ಬಾಟಲನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಮನಿ ಪ್ಲ್ಯಾಂಟ್ ಹಾಕಿದರೆ ಚೆಂದ ಕಾಣಿಸ್ತೈತಿ ಅಂತ ಹೇಳಿ ಒಂದು ಸ್ವಲ್ಪ ಅದನ್ನ ಡೆಕೋರ್ ಆಗಿ ಮಾಡತ್ತೀನಿ. ಸೊ ಆ್ಯಕ್ಚುಲಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇತ್ತು. ಅದನ್ನು ಒಂದು 2-3 ಕಡ್ಡಿನ ಅದರಲ್ಲಿ ತೆಗೆದು ಅದರಲ್ಲಿ ನೀರು ಹಾಕಿ ಇದನ್ನ ಮನಿ ಪ್ಲ್ಯಾಂಟನ್ನು ಈ ಥರ ಡೆಕೋರೇಷನ್ ಮಾಡಿದೆ. ಇದನ್ನ ಟಿ ವಿ ಮುಂದೆ ಅಥವಾ ನಮ್ಮ ಕಿಚನಲ್ಲಿ ವಿಂಡೋ ಇದೆಯಲ್ಲ, ಸೊ ಅದ್ರ ಮುಂದೆ ಇಟ್ಟರೆ ಚೆಂದ ಕಾಣಿಸ್ತೈತಿ. ಸೊ ನಾ ಈ ಥರ ಮಾಡಿದ್ದು ನೋಡಿ ಪ್ರದೀಪ್ಗೆ ಫುಲ್ ಖುಷಿ ಆಯಿತು. ಕೇಳತ್ತಿದ್ದ ಅದನ್ನ ಅಮ್ಮ ಕೊಡು ಅಂತ ಹೇಳಿ. ಬಟ್ ಅವ್ನ ಕೈಯಲ್ಲಿ ಕೊಟ್ಟರೆ ಅಂತೂ ಮುಗೀತು. ಅದನ್ನೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳಿ ಅವನಿಗೆ ಕೊಡಲಿಲ್ಲ. ಅವನಿಗೆ ತೋರಿಸಿ ಹಾಗೆ ತೆಗೆದಿಟ್ಬಿಟ್ಟೆ. ಇಲ್ಲಿ ಅಜ್ಜ ಮೊಮ್ಮಗ ಇಬ್ಬರು ಸೇರಿಕೊಂಡು ಚುನ್ಮುರಿ ತಿನ್ನತ್ತಾರು. ನಮ್ಮ ಅಪ್ಪಾಜಿ ಜಾತ್ರೆಗೆ ಹೋಗಿದ್ರು. ಸೊ ಜಾತ್ರೆಯಿಂದ ಚುನ್ಮುರಿ ಮತ್ತು ಪರಾಳ ತೊಗೊಂಡು ಬಂದಿದ್ರು. ಸೊ ಕಟ್ಟೆ ಮೇಲೆ ಇಬ್ಬರು ಕೂತ್ಕೊಂಡು ತಿನ್ನತ್ತಾರು. ಬಂದ ತಕ್ಷಣವೇ ಅಲ್ಲೇ ಕಟ್ಟೆ ಮೇಲೇ ಚುನ್ಮುರಿ ಚೀಲ ಬಿಚ್ಕೊಂಡು ಅಜ್ಜ ಮೊಮ್ಮಗ ಇಬ್ಬರು ತಿನ್ನತ್ತಾರು. ಮೊಮ್ಮಗನ ಕರ್ಕೊಂಡು. ಸೊ ಮೊಮ್ಮಗನಿಗೆ ಚುನ್ಮುರಿ ಅಂದರೆ ಭಾಳ ಇಷ್ಟ. ಸೊ ಅವನ ಸಲುವಾಗಿನೇ ತೊಗೊಂಡು ಬಂದಿದ್ರು, ಅವನಿಗೆ ಕೊಟ್ಬಿಟ್ರು. ಸೊ ಇಬ್ಬರು ಫುಲ್ ಎಂಜಾಯ್ ಮಾಡಿಕೊಂಡು ಚುನ್ಮುರಿ ತಿನ್ನತ್ತಾರು. ನನ್ನ ಮಗನ ಮುಂದೆ ಚುನ್ಮುರಿ ಇಟ್ಟರೆ ಅಂತೂ ಮುಗೀತು. ಬೇರೆ ಏನೂ ಬೇಕಾಗೇ ಇಲ್ಲ ಅವನಿಗೆ. ಅರ್ಧ ಕೆಳಗಡೆ ಚೆಲ್ತಾನೆ, ಅರ್ಧ ತಿಂತಾನೆ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋದಕ್ಕೇನೂ ರೀಸನ್ ಇಲ್ಲ, ರ್ಯಾಂಡಮ್ ಆಗಿನೇ ವಿಡಿಯೋ ಮಾಡತ್ತೀನಿ. ಸೊ ಭಾಳ ದಿನ ಆಯಿತು ಅಂದ್ಕೊಳತ್ತೀನಿ ಏನು ವಿಡಿಯೋ ಹಾಕೋದು ಅಂತ ಹೇಳಿ. ಕಂಟೆಂಟನ್ನು ಯಾವುದೂ ಇಲ್ಲ ಇವಾಗ ರೀಸೆಂಟಾಗಿ ವಿಡಿಯೋ ಮಾಡೋದಕ್ಕೆ. ಸೊ ಹೀಗಾಗಿ ನನಗೂ ಯಾವುದೇ ವಿಡಿಯೋನ ಹಾಕೋದಕ್ಕಾಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಕಮೆಂಟಲ್ಲಿ ಕೇಳತ್ತೀರಿ ಯಾಕೆ ವಿಡಿಯೋಸ್ ಹಾಕತ್ತಿಲ್ಲ ಅಂತ ಹೇಳಿ. ಆಮೇಲೆ ನಾನು ಇಲ್ಲಿ ಗುರ್ಲಾಪುರದಲ್ಲಿದ್ದೀನಿ. ಸೊ ಹೀಗಾಗಿ
ತವ್ರ ಮನೆ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ, ಫುಲ್ ರೆಸ್ಟ್ ಮೂಡಲ್ಲಿ ಇದ್ದೀನಿ. ಸೊ ಹೀಗಾಗಿ ಆರಾಮ್ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀನಲ್ಲ. ಸೊ ವಿಡಿಯೋ ಮಾಡೋದು ನೆನಪಾಗೋದಿಲ್ಲ ಕೆಲವೊಂದು ಸಲ, ಎಲ್ಲ ಮುಗಿದ್ಮೇಲೆ ಆಮೇಲೆ ನೆನಪಾಗುತ್ತೆ, ಅಯ್ಯೋ ವಿಡಿಯೋ ಮಾಡ್ಕೊಂಡ್ರೆ ಆಗ್ತಿತ್ತಲ್ಲ ಅಂತ ಹೇಳಿ. ಬಟ್ ನನಗೂ ಯಾಕೋ ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಇವಾಗ ಆಗ್ತಾಯಿಲ್ಲ. ಸೊ ಇವಾಗ ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಬೇಕಂತ ಹೇಳಿ ಕ್ಯಾಮ್ರಾನ ಆನ್ ಮಾಡಿಕೊಂಡು ಕುಂತಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕು. ಅದೇನಂತಂದರೆ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಥರ ಆಗೈತಿ ಅಂತ ಹೇಳಿ. ಸೊ ಎಷ್ಟು ಪಿಗ್ಮೆಂಟೇಷನ್ ಆಗೈತಿ ನೋಡ್ರಿ ನನಗೆ. ಆ್ಯಕ್ಚುಲಿ ಇದು ಪ್ರದಿತ್ಯ ಅಂದು ಡೆಲಿವರಿ ಆದಮೇಲೆ, ಅಂದರೆ ನಾನು ಡೆಲಿವರಿ ಆದಮೇಲೆ ಪ್ರದಿತ್ಯ ಒಂದು 7-8 ತಿಂಗಳಿತ್ತು. ಸೊ ಅವಾಗ ಇದು ಪಿಗ್ಮೆಂಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ನಾನು ಅಷ್ಟೊಂದು ಕೇರ್ ಮಾಡ್ಕೊಳಕ್ಕಾಗಲಿಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ. ಸೊ ನಾನು ಪ್ರಯತ್ನ ಜೊತೆ ಬ್ಯುಸಿ ಆಗಿಬಿಡ್ತಿದ್ನಿ. ಸೊ ಅಷ್ಟೊಂದು ಕೇರ್ ಮಾಡೋದಕ್ಕೆ ನನಗೂ ಆಗಲಿಲ್ಲ. ಸೊ ಹೀಗಾಗಿ ಎಲ್ಲ ಪೂರ್ತಿ ಎಲ್ಲ ಫೇಸ್ ಎಲ್ಲ ತೊಗೊಂಡ್ಬಿಟ್ಟೈತಿ. ಇವಾಗ ಅನ್ಸೋದೈತಿ ನನಗೆ ಒಂದು ಸ್ವಲ್ಪನೇ ಆಗೋದ್ರೊಳಗನ ಸ್ವಲ್ಪ ಕೇರ್ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ನನ್ನ ಮುಖ ಹಾಳಾಗ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ಇವಾಗಂತೂ ಆಲ್ಮೋಸ್ಟ್ ಎಲ್ಲ ನನ್ನ ಫೇಸ್ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಷ್ಟೆಲ್ಲ ಹಾಳಾಗೈತಿದ್ದಿಲ್ಲ. ಮೂಗು ಆ್ಯಕ್ಚುಲಿ ನನ್ನ ಫೇಸಲ್ಲಿ ನನ್ನ ಮೂಗೇ ಒಂಥರ ಚೆಂದ ಕಾಣಿಸ್ತೈತಿ. ಹೋಗಿ ನಮ್ಮ ಮೂಗನೇ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಆಗೈತಿ, ಇದೆಲ್ಲನೂ ಪಿಗ್ಮೆಂಟೇಷನ್ ಭಾಳ ಆಗೈತಿ. ಆಮೇಲೆ ಇವಾಗ ಟ್ರೀಟ್ಮೆಂಟ್ ತೊಗೋಬೇಕಂತಂದರೆ ಇವಾಗಿನ ನನ್ನ ಒಂದು ಟೈಮಿಂಗಲ್ಲಿ ಪಿಗ್ಮೆಂಟೇಷನ್ಗೆ ಯಾವುದು ಟ್ರೀಟ್ಮೆಂಟ್ ಆಗೋದಿಲ್ಲಂತೆ. ಸೊ ಹೀಗಾಗಿ ಯಾವುದೂ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಂಡಿಲ್ಲ. ಸೊ ಹಾಗೆ ಬಿಟ್ಬಿಟ್ಟಿದ್ದೀನಿ. ಜಸ್ಟ್ ನಾನು ಇವಾಗ ಏನು ಕೇರ್ ಮಾಡತ್ತೀನಿ ಅಂತಂದರೆ ಪಿಗ್ಮೆಂಟೇಷನ್ಗೆ ಜಸ್ಟ್ ಹೋಮ್ ರೆಮಿಡೀಸ್ನ ಟ್ರೈ ಮಾಡತ್ತೀನಿ. ಕೆಲವೊಂದು ಹೋಮ್ ರೆಮಿಡೀಸ್ನ ನಾನು ಟ್ರೈ ಮಾಡತ್ತೀನಿ ಇವಾಗ. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗೈತೆ ಅಷ್ಟೇ. ಆದರೆ ಒಂದು ಸ್ವಲ್ಪ ಕಲರ್ ಡಲ್ ಆಗೈತಿ ಇವಾಗ. ಸೊ ಆಮೇಲೆ ನೋಡಬೇಕು ಇನ್ನು ಹೋಮ್ ರೆಮಿಡೀಸ್ ಯಾವಾಗಲೂ ಒಂದು 3 ತಿಂಗಳಾದರೂ ಮಾಡ್ಬೇಕು ಅಟ್ಲೀಸ್ಟ್ ಆದ್ರೂ. ಸೊ ಇವಾಗ ಇದನ್ನ ಹೋಮ್ ರೆಮಿಡೀಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿ ಒಂದು 15 ದಿನ ಆಯಿತು. ಸೊ ಕಂಟಿನ್ಯೂಸ್ ಆಗಿ 15 ದಿನದೂ ನಾನು ಹೋಮ್ ರೆಮಿಡೀಸ್ನ ಮಾಡತ್ತೀನಿ. ಸೊ ಸ್ವಲ್ಪ ಕಡಿಮೆ ಆಗೈತಿ. ನೋಡೋಣ ಇನ್ನೊಂದು 2.5 ತಿಂಗಳು 2 ತಿಂಗಳು ಅಥವಾ 1 ತಿಂಗಳ ತನಕ ಆದರೂ ವೆಯ್ಟ್ ಮಾಡ್ತೀನಿ ಹೋಮ್ ರೆಮಿಡೀಸಿಂದ ಕಡಿಮೆ ಆಗ್ತೈತೆ ಅಂತೇಳಿ. ಆಗಲಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ. ಎಷ್ಟು ದಿನ ಇರುತ್ತೆ ಆಮೇಲೆ ತಾನಾಗೇ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ದಿನ ಬಿಟ್ಟು ತಾನಾಗೇ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಕಡೆ ಹಳ್ಳಿ ಕಡೆ ಏನು ಹೇಳ್ತಾರೆ, ಇದು ಬಂಗಿಗೆ ಕೆಲವೊಂದು ಸಲ ಕೆಟ್ಟೋದಕ್ಕೂ ಆಗುತ್ತೆ ಒಳ್ಳೆಯದಕ್ಕೂ ಆಗುತ್ತೆ. ಸೊ ಜಾಸ್ತಿ ವಿಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ನನಗೆ ಇದೆಲ್ಲ ಬಂಗ್ ಯಾವಾಗ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ನನ್ನ ಲೈಫನ್ನು ಎಲ್ಲನೂ ಒಳ್ಳೆಯದೇ ಆಗಿದೆ. ಕೆಲವೊಂದು ಸ್ವಲ್ಪ ಒಂದು 2-3 ವಿಷಯ ಕೆಟ್ಟದ್ದು ಬಿಟ್ಟರೆ ಎಲ್ಲನೂ ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗಿದೆ. ಸೊ ಹೀಗಾಗಿ ನಾನು ಜಾಸ್ತಿ ಯೋಚನೆ ಮಾಡಿಲ್ಲ. ಎಷ್ಟು ದಿನ ಇರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳಿ. ಬಟ್ ಆದರೂ ನಾನು ಸ್ವಲ್ಪ ಟೆನ್ಷನ್ ಆಗುತ್ತೆ. ಯಾರಾದರೂ ಕೇಳಿದರೆ ಹಿಂಗ್ಯಾಕೆ ಮಾಡ್ಕೊಂಡು ಫೇಸ್ ಎಲ್ಲ ಎಷ್ಟು ಹಾಳು ಮಾಡ್ಕೊಂಡು ಅಂತ ಹೇಳಿ. ಸೊ ಅವಾಗ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ನನ್ನ ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ನಲ್ಲ ಅಂತ ಹೇಳಿ. ಸೊ ಅವಾಗ ಅನಿಸುತ್ತೆ ಏನಾದರೂ ಸ್ವಲ್ಪ ಟ್ರೈ ಮಾಡಬೇಕು, ಏನಾದರೂ ಮಾಡಿ ಹೋಗಿಸ್ಕೊಳ್ಬೇಕು ಅಂತ ಹೇಳಿ. ಸೊ ಹೀಗಾಗಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡತ್ತೀನಿ. ಸೊ ಅದನ್ನ ಯೂಸ್ ಮಾಡಿದ ಮೇಲೆ ಕಡಿಮೆ ಆದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಯಾವುದು ಒಂದು ಟ್ರೀಟ್ಮೆಂಟನ್ನು ತೊಗೊಳತ್ತೀನಿ, ಹೋಮ್ ಟ್ರೀಟ್ಮೆಂಟನ್ನು ಏನು ತೊಗೊಳತ್ತೀನಿ. ಸೊ ಅದರಿಂದ ಕಡಿಮೆ ಆದರೆ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ಕೋತೀನಿ. ಏನು ನಾನು ಮಾಡ್ಕೊಂಡಿದ್ದೀನಿ, ಯಾವ ಥರ ಕಡಿಮೆ ಆಯಿತು ಅಂತ ಹೇಳಿ. ಸೊ ಇವಾಗಂತೂ ಈ ಥರ ಆಗಿಬಿಟ್ಟಿದೆ ನನ್ನ ಫೇಸ್ ಎಲ್ಲ. ನನಗೆ ಒಂಥರ ಶೇಮ್ ಆಗುತ್ತೆ ಒಂದೊಂದ್ಸಲ ಫೇಸ್ ನೋಡಿಕೊಂಡ್ರೆ. ಸೊ ಹೀಗಾಗಿ ನಾನು ಇವಾಗ ರೀಸೆಂಟಾಗಿ ಯಾವುದೋ ಒಂದು ಸೆಲ್ಫಿ ತೊಗೊಂಡಿಲ್ಲ, ಯಾವುದೋ ಒಂದು ಫೋಟೋನೂ ತೊಗೊಂಡಿಲ್ಲ. ಆಮೇಲೆ ಎಲ್ಲರೂ ಫಂಕ್ಷನ್ಗೆ ಹೋದ್ರೂ ನಾನು ಫೋಟೋನು ಹೊಡ್ಸ್ಕೋದಿಲ್ಲ. ಯಾಕಂದರೆ ನನ್ನ ಮುಖ ಹೆಂಗಾಗೈತಿಲ್ಲ, ನನಗೆ ಒಂಥರ ಅಸಹ್ಯ ಅನಿಸಿ ಒಂದು ಫೋಟೋ ಹೊಡ್ಸ್ಕೋದ್ರೆ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಆ ಥರ ನನಗೇನೆ ಒಂಥರ ಇದಾಗಿಬಿಟ್ಟಿದೆ. ಸೊ ಹಿಂಗಾಗಾದ್ರೂ ಅದನ್ನು ಕಡಿಮೆ ಮಾಡ್ಕೊಳ್ಬೇಕಾಗೈತಿ. ಸೊ ಕಷ್ಟಪಟ್ಟವರು ಹೆಂಗಾದ್ರೂ ಮಾಡಿ ಕಡಿಮೆ ಮಾಡ್ಕೋತೀನಿ. ಹೋದರೆ ಹೋಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ, ಏನೂ ಮಾಡೋದಕ್ಕಾಗಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೇ ಅಂತ ಹೇಳಿ ಸುಮ್ಮನೆ ಆಗಬೇಕು. ಸೊ ನೋಡೋಣ, ಕಡಿಮೆ ಆದರೆ ಆ ಒಂದು ಹೋಮ್ ರೆಮಿಡೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.